ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿನ್ನಿಪೇಟೆಯ ಬೈ ಎಲೆಕ್ಷನ್ ಏನಾಗಿತ್ತು, ವಾರ್ಡ್ ಎಲೆಕ್ಷನ್, ಅದರ ಒಂದು ಫಲಿತಾಂಶ ಈಗ ಪ್ರಕಟವಾಗಿದೆ. ಜೆಡಿಎಸ್ನ ಐಶ್ವರ್ಯ ಅವರಿಗೆ 1939 ಮತಗಳ ಗೆಲುವು ಸಿಕ್ಕಿದೆ. ದಿನೇಶ್ ಗುಂಡೂರಾವ್ ಆಪ್ತೆ ಕಾಂಗ್ರೆಸ್ನ ವೈದ್ಯ ಅವರಿಗೆ ಸೋಲು. ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗಿದ್ರು ಐಶ್ವರ್ಯ ಅವರು. ಫೈನಲಿ ಐಶ್ವರ್ಯ ಅವರಿಗೆ ಒಂದು ಗೆಲುವು ಸಿಕ್ಕಿದೆ ಅಂತ ಹೇಳಬೇಕು. ಬಿಬಿಎಂಪಿಯ ಒಂದು ಬಿನ್ನಿಪೇಟೆಯ ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ನ ಐಶ್ವರ್ಯ ಅವರಿಗೆ 1939 ಮತಗಳ ಅಂತರದ ಒಂದು ಗೆಲುವು ಸಿಕ್ಕಿದೆ. ಕಾಂಗ್ರೆಸ್ನ ವಿದ್ಯಾ ಅವರಿಗೆ ಸೋಲು ಕಂಡಿದ್ದಾರೆ. ಐಶ್ವರ್ಯ ಅವರು ಮೂಲತಃ ಕಾಂಗ್ರೆಸ್ನಲ್ಲಿದ್ದಂಥವರು, ಆದರೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅಂತ ಗೊತ್ತಾದಾಗ ಅವರು ಜೆಡಿಎಸ್ಗೆ ವಲಸೆ ಹೋಗಿ ನಂತರ ಅಲ್ಲಿ ನಿಂತು ಈಗ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಬೇಕು. ದಿನೇಶ್ ಗುಂಡೂರಾವ್ ಅವರ ಆಪ್ತೆ ವಿದ್ಯಾ ಅವರಿಗೆ ಟಿಕೆಟ್ ಅನ್ನು ಕೊಡಿಸಿದ್ರು. ಇದು ಐಶ್ವರ್ಯ ಅವರಿಗೆ, ಅದೇ ರೀತಿ ಅವರ ತಂದೆ ಅವರಿಗೆ ಅದು ಇಷ್ಟ ಆಗಿರಲಿಲ್ಲ. ಅವರು ಜೆಡಿಎಸ್ನಲ್ಲಿ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರು. ಫೈನಲಿ ಐಶ್ವರ್ಯ ಈಗ ಬಿಬಿಎಂಪಿಯ ಬಿನ್ನಿಪೇಟೆಯ ಬೈ ಎಲೆಕ್ಷನ್ ನಲ್ಲಿ 1939 ಮತಗಳ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಈ ಮೂಲಕ ಪ್ರೆಸ್ಟೀಜ್ ಒಂದಾಗಿದ್ದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಬಹಳ ಪ್ರೆಸ್ಟೀಜ್ ಆಗಿತ್ತು, ಪ್ರತಿಷ್ಠೆಯ ಕಣವಾಗಿತ್ತು, ಅವರಿಗೆ ಹಿನ್ನಡೆ ಆಗಿದೆ. ಜೆಡಿಎಸ್ನ ಐಶ್ವರ್ಯ ಅವರಿಗೆ ಈಗ ಭರ್ಜರಿ ಜಯ ಸಿಕ್ಕಿದೆ. ಅದೇ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರ ಆಪ್ತೆ ವಿದ್ಯಾ ಅವರಿಗೆ ಸೋಲು. 1939 ಮತಗಳ ಅಂತರದಿಂದ ಜೆಡಿಎಸ್ನ ಐಶ್ವರ್ಯ ಅವರು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ವಿದ್ಯಾ ಅವರು ಸೋಲನ್ನು ಕಂಡಿದ್ದಾರೆ. ಪ್ರಮುಖವಾದ ವಿಚಾರ, ಐಶ್ವರ್ಯ ಅವರು ಜೆಡಿಎಸ್ನ ಅಭ್ಯರ್ಥಿ 7188 ಮತಗಳನ್ನು ಪಡೆದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಪಡೆದಿರುವಂತಹ ಮತಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಟ್ಟು 1939 ಮತಗಳ ಒಂದು ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಐಶ್ವರ್ಯ ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು, ಆದರೆ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಅದಕ್ಕೆ ಜೆಡಿಎಸ್ಗೆ ಹೋಗಿ ಅಲ್ಲಿ ನಿಂತು ವಾಪಸ್ ಕಾಂಗ್ರೆಸ್ಸಿಗೆ ಸೋಲನ್ನ ಉಣಿಸಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿಗೆ ಸಿಕ್ಕಿರುವಂತಹ ಮತಗಳು 7188 ಮತಗಳು ಜೆಡಿಎಸ್ನ ಅಭ್ಯರ್ಥಿ ಐಶ್ವರ್ಯ ಅವರಿಗೆ ಸಿಕ್ಕಿರುವಂತಹ ಮತಗಳು. ಅದೇ ರೀತಿಯಾಗಿ ವಿದ್ಯಾ ಅವರು ಸುಮಾರು 1939 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ. ಆ ಮೂಲಕ ದಿನೇಶ್ ಗುಂಡೂರಾವ್ ಅವರೇನು ವಿದ್ಯಾ ಅವರಿಗೆ ಟಿಕೆಟ್ ಕೊಡಿಸಿದ್ರು, ಒಂದು ರೀತಿಯಾಗಿ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಬಿನ್ನಿಪೇಟೆಯ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಈಗ ಗೆಲುವನ್ನ ಸಾಧಿಸಿದ್ದಾರೆ. ಐಶ್ವರ್ಯ 1939 ಮತಗಳ ಅಂತರದಲ್ಲಿ ಒಂದು ಗೆಲುವನ್ನ ಸಾಧಿಸಿರೋದು. ಅವರ ಪ್ರತಿಸ್ಪರ್ಧೆ ವಿದ್ಯಾ ಅವರ ವಿರುದ್ಧ ಗಳಿಸಿರುವಂತಹ ಒಂದು ಗೆಲುವಿದು. ಆ ಮೂಲಕ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇದ್ರೆ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮುಖಾಮುಖಿ ಹಾಕಿದ್ವು. ಇದರಲ್ಲಿ ಜೆಡಿಎಸ್ ಇದೀಗ ಮೇಲುಗೈಯನ್ನು ಸಾಧಿಸಿದೆ. ಐಶ್ವರ್ಯ ಅವರು ಸುಮಾರು 1939 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ಆಗಿತ್ತು, ಹಣ ಹಂಚಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಅದೇ ರೀತಿ ಬಹಳ ಒಂದು ಜಿದ್ದಾಜಿದ್ದಿಯ ಕಣವಾಗಿತ್ತು. ಫೈನಲಿ ಈಗ ಸುಮಾರು 7000 ಹತ್ತಿರದ ಮತಗಳನ್ನು ಗಳಿಸಿ ಐಶ್ವರ್ಯ ಅವರು, ಜೆಡಿಎಸ್ನ ಐಶ್ವರ್ಯ ಅವರು ಗೆಲುವನ್ನು ಸಾಧಿಸಿದ್ದಾರೆ.